ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಬೆಳಗ್ಗೆ 4:15. ಸೊ ಇವಾಗ ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಹೊರಟಿರೋದು. ಇವಾಗೆಲ್ಲ ಎದ್ಬಿಟ್ಟು ಬ್ರಷ್ ಅದು ಇದೆಲ್ಲ ಮುಗಿಸ್ಕೊಂಡು ಜೀಪ್ ಹತ್ರ ಹೋಗ್ಬೇಕಂತೆ. ಸೊ 5 ಮಿನಿಟ್ಸ್ ವಾಕ್ ಜೀಪ್ ತನಕ ಹೋಗೋಕ್ಕೆ. ಜೀಪದು ಪ್ರೈಸು 2500. ಕರ್ಕೊಂಡೋಗಿ ಸನ್ರೈಸ್ ತೋರಿಸಿ ವಾಪಸ್ ಕರ್ಕೊಂಬಂದುಬಿಡ್ತಾರೆ. ಇಲ್ಲಿಂದ 22 ಕಿಲೋಮೀಟರ್ಸ್ ಒನ್ ವೇ. ಆಮೇಲೆ ಜೀಪು ಫುಲ್ ಪೀಕ್ ತನಕನೇ ಹೋಗುತ್ತೆ. ಸೊ ಸನ್ರೈಸ್ ಒಳಗೆ ಹೋಗಬೇಕು. ದಟ್ ಈಸ್ ದ ಚಾಲೆಂಜ್. ಇವಾಗ ಆ್ಯಕ್ಚುಲಿ 1 ಅವರ್ ರೈಡ್, 1 ಅವರ್ ಡ್ರೈವ್ ಅದು. ಸೊ 1 ಅವರ್ ಇಲ್ಲ 45 ಮಿನಿಟ್ಸ್ ರೈಡು. ಸೊ ಇವರು 4x4 ಇರೋದ್ರಿಂದ ಎಲ್ಲೆಲ್ಲ ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಹೋಗ್ತಾ ಹೋಗ್ತಾ ಜೀಪಲ್ಲಿ ಸಿನಿಮ್ಯಾಟಿಕ್ಸ್ ತೆಗಿತಾ ಸಿಗೋಣ. ಶುಭೋದಯ. ಇನ್ನೊಬ್ಬ ಶ್ರೀಶಾಂತ, ಅವನು ಇವಾಗ ಎದ್ದ. ಲೇ ಯಾಕೋ ಪಾಪ, ಇನ್ನು 4 ಅವರ್ ಟೈಮ್ ಇದೆಯೋ. ಇವನ್ನೇ ಲೇಟ್ ಮಾಡ್ದ ಅಂತ ಬೇರೆಯವ್ರ ಮೇಲೆ ಲೇಟ್ ಮಾಡ್ದ ಅಂತಿದ್ದಾನೆ ನೋಡಿ. ಎಲ್ಲ ಕಮೆಂಟಲ್ಲಿ ಬೈರಿ ಸುಧನ್ನನ್ನು. ಏನೋ ಸುಧನ್ವ ಇದು. ಸೊ ಇವಾಗ ಶ್ರೀಶಂಕ್ ಕಾಯ್ತಾ ಇದ್ದೀವಿ. ಶ್ರೀಶ ಬಂದಮೇಲೆ ಜೀಪ್ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಇವಾಗ ಹೊರಡೋದು. ನೀಟಾಗಿ ಮಲ್ಕೊಂಡಿದೆ. ಶುಭೋದಯ ಫ್ರೆಂಡ್, ಶುಭೋದಯ. ಏನು ಸಮಾಚಾರ? ವ್ಯೂ ಪಾಯಿಂಟ್ ರೀಚ್ ಆಗಿದ್ದೀವಿ. ಇಲ್ಲಿ ಜೀಪ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿ ಸನ್ರೈಸ್ ಕಾಣಿಸ್ತು ಆಲ್ರೆಡಿ, ಸಕ್ಕದಾಗಿದೆ. ಬಟ್ ಅಲ್ಲಿ ನಾನು ವ್ಯೂ ಪಾಯಿಂಟಿಗೆ ಹೋಗಿ ಸನ್ರೈಸ್ದು ಫುಟೇಜ್ ಹಾಕೋದು, ಬಿಕಾಸ್ ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅಲ್ಲಿ ಬೇಗ ಓಡಿ ಅಂತಿದ್ದಾರೆ. ಸೊ ಅಲ್ಲಿ ಹೋಗಿದ್ಮೇಲೆ ಆಲ್ರೆಡಿ ಕ್ರೌಡೆಡ್ ಇದೆ ಅಲ್ಲಿ. ಆ್ಯಂಡ್ ಜಿಯೋ ಅವರು ಬಂದು ಇಲ್ಲಿ ನೆಟ್ವರ್ಕ್ ಬೂಸ್ಟರ್ ಹಾಕಿದ್ದಾರೆ ಅಲ್ಲಿ. ಅವ್ರು ಹೇಳಿದ್ರು, ಜೀಪ್ ಅವರು ಹೇಳಿದ್ರು ನೆಟ್ವರ್ಕ್ ಬೂಸ್ಟರ್ ಹಾಕಿದಾರಂತೆ. ಜಿಯೋದು 5G ಸಿಗುತ್ತಂತೆ, ನಂದು ಏರ್ಟೆಲ್ ಸಿಗುತ್ತಾ ನೋಡೋಣ.
ಸೊ ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಮಂಡಲ್ಪಟ್ಟಿ ಇವಾಗ ಮುಗಿಸಿ ನೆಕ್ಸ್ಟ್ ಈಗ ಕೋಟೆ ಅಬ್ಬಿ ಫಾಲ್ಸ್ ಅಂತ ಅಲ್ಲಿ ಹೋಗ್ತಿದ್ದೀವಿ. ಕೋಟೆ ಅಬ್ಬಿ ಫಾಲ್ಸ್ ಮುಗಿಸ್ಕೊಂಡು ರೂಮಿಗೆ ಹೋಗಿ ಭಾಗಮಂಡಲಾಗಿ ಹೋಗೋದು ಅಂತ. ಅರೌಂಡ್ 55 ಕಿಲೋಮೀಟರ್ಸ್ ಒನ್ ವೇ. ಸೊ 110 ಕಿಲೋಮೀಟರ್ಸ್ ಇವತ್ತಾಗುತ್ತೆ. ಅದಾದಮೇಲೆ ಸಂಜೆ ವಾಪಸ್ ಬರೋವಾಗ ಸನ್ಸೆಟ್ ಸಿಕ್ಕಿದ್ರೆ ನೋಡೋದು ಅಂತ. ಎಲ್ಸ್ ಡೈರೆಕ್ಟ್ ರೂಮ್. ಸೊ ಇವಾಗ ಕೋಟೆ ಅಬ್ಬಿಗೆ ಹೋಗ್ತಾ ಸಿಗೋಣ. ಕೋಟೆ ಅಬ್ಬಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನೀವು ಬರ್ತೀರಾ ಅಂದರೆ ಅಬ್ಬಿಗಿಂತ ಕೋಟೆ ಅಬ್ಬಿಗೆ ಬನ್ನಿ. ಕೋಟೆ ಅಬ್ಬಿ ಒಂದು ಲೆಸ್ ಕ್ರೌಡೆಡ್ ಅಂತ ಬಂದ್ಬಿಟ್ಟು ಇಲ್ಲಿ ಗಲೀಜು ಮಾಡೋದೆಲ್ಲ ಮಾಡಬೇಡಿ. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಟ್ರಾವೆಲ್ ಮಾಡಿ. ಎಲ್ಲೇ ಟ್ರಾವೆಲ್ ಮಾಡಿ ರೆಸ್ಪಾನ್ಸಿಬಲ್ ಆಗಿ ಟ್ರಾವೆಲ್ ಮಾಡಿ, ಇಲ್ಲ ಅಂತ ಅಲ್ಲ. ಸೊ ಇದು ಕೋಟೆ ಅಬ್ಬಿ ಇದೆ. ಸಮ್ಮರಲ್ಲೇ ಪರವಾಗಿಲ್ಲ. ವಿ ಆರ್ ಇಂಪ್ರೆಸ್ ವಿತ್ ದ ವಾಟರ್ ಫ್ಲೋ. ಸೊ ಈ ಥರ ಇದೆ ನೀರು. ಸ್ವಲ್ಪ ಸೈಡ್ ಹೋಗೋ ಸುಧನ್ಮ, ಸ್ವಲ್ಪ ಸೈಡ್ ಹೋಗೋ. ಸೊ ಈ ಥರ ಇದೆ. ಮಾನ್ಸೂನಲ್ಲಿ ಫುಲ್ ಅಷ್ಟು ಬೀಳ್ತಾ ಇರುತ್ತೆ ನೀರು. ಸೊ ಭಾಗಮಂಡಲ ರೀಚ್ ಆಗಿದ್ದೀವಿ. ಸೊ 1.5 hour ಡ್ರೈವು. ಫುಲ್ ಕರ್ವಿ ರೋಡ್ಸ್ ಇದೆ ಮತ್ತು ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು, ನ್ಯಾರೋ ರೋಡ್ಸು. ಸೊ ನಾನು ಅದಕ್ಕೆ ಜಾಸ್ತಿ ವ್ಲಾಗಿಂಗ್ ಮೇಲೆಲ್ಲ ಗಮನ ಕೊಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಸೇಫಾಗಿ ಡ್ರೈವ್ ಮಾಡ್ಕೊಂಬಂದೆ. ಸೊ ನೆಕ್ಸ್ಟು ಅಲ್ಲಿ ಟೆಂಪಲ್ಲು. ಸೊ ಅಲ್ಲಿ ಟೆಂಪಲ್ ಹತ್ರ ಹೋಗಿ ಮಾಡಿಕೊಂಡು, ಇನ್ ಕೇಸ್ ಊಟ ಇದ್ದರೆ ಊಟ ಮಾಡಿಕೊಂಡು ನೆಕ್ಸ್ಟು ತಲಕಾವೇರಿಗೆ ಹೋಗ್ತೀವಿ ಮೇಲ್ಗಡೆ. ಸೊ ಟೆಂಪಲ್ ಒಳಗೆ ಶೂಟ್ ಮಾಡೋಕೆ ಬಿಟ್ಟರೆ ಮಾಡ್ತೀನಿ, ಇಲ್ಲ ಟೆಂಪಲ್ ಸರೌಂಡಿಂಗ್ಸಲ್ಲಿ ಮಾಡ್ತೀನಿ ಅಷ್ಟೇ. ಸೊ ಇವಾಗ ಒಳಗೆ ಹೋಗೋಣ. ಸೊ ಭಾಗಮಂಡಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಇದೆ ಅದು ಈಶ್ವರನ್ ಟೆಂಪಲು. ಸರೌಂಡಿಂಗ್ಸ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಮೇಂಟೈನ್ ಮಾಡಿ, ಗಲೀಜು ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕಡೆ ಕ್ಲೀನ್, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ಟೂರಿಸಮ್ ಗ್ರೋತ್ ಇರುತ್ತೆ. ಸುಮ್ಮನೆ ಟೂರಿಸಮ್ ಇದರಲ್ಲಿ ಇದು ಮಾಡಬಾರ್ದು. ಆ್ಯಂಡ್ ಡ್ರೆಸ್ ಕೋಡ್ಸ್ ಅಗೇನ್ ಡೀಸೆಂಟ್ ಡ್ರೆಸ್ ಕೋಡ್ಸ್ ಇರಬೇಕು. ಸಲ್ವಾರ್ ಕಮೀಸು ಅಥವಾ ಚೂಡಿದಾರು, ಸ್ಯಾರಿ
ಪ್ಯಾಂಟು ಶರ್ಟು ಅಲೌಡು. ಇದೆ ಟೆಂಪಲ್ಲು ಒಳಗೆ ಫೋಟೋಗ್ರಫಿ ಅದು ಇದೆಲ್ಲ ಅಲೌಡ್ ಇಲ್ಲ. ಸೊ ನಾನು ಇಲ್ಲಿ ತನಕ ಅಷ್ಟೇ ಮಾಡ್ಬೋದು. ಇದಷ್ಟು ಸೇವೆಗಳಿದ್ದಾವೆ ಇಷ್ಟೇ. ಸೊ ದರ್ಶನ ಆಯಿತು. ಒಳಗೆ ಭಾಗಮಂಡಲೇಶ್ವರ, ವಿಷ್ಣು, ಸುಬ್ರಹ್ಮಣ್ಯ, ಗಣೇಶ 4 ದೇವರಿದ್ದಾರೆ. ಆಮೇಲೆ ಒಳಗೆ ಊಟ ಇದೆ, ಮಹಾಪ್ರಸಾದ. ಸೊ ದೇವಸ್ಥಾನದಲ್ಲಿ ಊಟ ಆಯಿತು. ನೆಕ್ಸ್ಟು ಮೇಲ್ಗಡೆ ತಲಕಾವೇರಿಯಲ್ಲಿ ನೋಡೋಣ ಏನೇನಿದೆ ಅಂತ. ಸೊ ತಲಕಾವೇರಿ ಇಸ್ ಬೇಸಿಕಲಿ ಒರಿಜಿನ್ ಆಫ್ ಕಾವೇರಿ ರಿವರ್. ಸೊ ನೆಕ್ಸ್ಟ್ ಇಲ್ಲಿಂದ 8 ಕಿಲೋಮೀಟರ್ಸ್ ಅಂತೆ. ಸೊ ನೋಡೋಣ. ತಲಕಾವೇರಿ ದೇವಸ್ಥಾನ ರೀಚ್ ಆಗಿದ್ದೀವಿ. 8 ಕಿಲೋಮೀಟರ್ಸ್. ಎಷ್ಟು ಸಕ್ಕತ್ತಾಗಿತ್ತು ರೋಡು, ಫುಲ್ ಸೈಲೆಂಟ್. ಕಾರ್ದು ಇಂಜಿನ್ ಸೌಂಡ್ ಬಿಟ್ಟರೆ ಇನ್ನೇನು ಕೇಳಿಸ್ತಿರಲಿಲ್ಲ. ಸೊ ತುಂಬ ಸೈಲೆಂಟಾಗಿತ್ತು. ಡ್ರೈವ್ ಸಕ್ಕತ್ತಾಗಿದೆ. ಇಲ್ಲೂ ಅಷ್ಟೇ ದೇವಸ್ಥಾನ, ಅಲ್ಲಿ ನದಿ ಶುರುವಾಗೋ ಕಡೆ ಒಂದು ಕ್ಯಾಮ್ರಾ ಅಲೋ ಮಾಡ್ತಾರೆ. ಅದು ಬಿಟ್ಟರೆ ಏನೆಲ್ಲೋ ಕ್ಯಾಮ್ರಾ ಅಲೋ ಇಲ್ಲ. ಸೊ ದೇವಸ್ಥಾನದೊಳಗೆ ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಲ್ಲ, ಬಟ್ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ಬೋದು. ಸೊ ನೋಡಿಲ್ಲ, ಬೋರ್ಡ್ ಹಾಕಿದ್ದಾರೆ. ಸೊ ಇವಾಗ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಮಡಿಕೇರಿ ಕಡೆ ಬೈ ಬೈ. ಸೊ ಇವಾಗ ದರ್ಶನ ಆಯಿತು. ಒಳಗೆ ಶಿವ ಮತ್ತು ಗಣಪತಿ ಇರೋದು. ಸೊ ನೆಕ್ಸ್ಟು ಡೈರೆಕ್ಟ್ ರೂಮ್ ಕಡೆ 60 ಕಿಲೋಮೀಟರ್ಸು ಆನ್ ದ ವೇ. ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು, ಅಂದರೆ ಬೆಂಗಳೂರಿಗೆ ಹೋಗುವಷ್ಟು ನೆಕ್ಸ್ಟ್ ಎಷ್ಟು ಬೇಕೋ ಅಷ್ಟು ಇವಾಗಲೇ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋದು. ನಾಳೆ ಇವಾಗ 2 ರೂಟ್ ಇದೆ. ಒಂದು ಹಾಸನ ಮೇಲೆ ಹೋಗೋದಂದರೆ ನಮ್ಗೆ ಆ್ಯಕ್ಚುಲಿ ಪಾಟ್ಲಾ ಬೆಟ್ಟ ಮತ್ತು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಅಂತ ಒಂದಿದೆ, ಬಿಸ್ಲೆ ವ್ಯೂ ಪಾಯಿಂಟ್ ಅಂತ, ಅದೆರಡು ನೋಡ್ಕೊಂಡು ಹೋಗೋದು ಅಂತ. ಅಥವಾ ಮೈಸೂರು ಕಡೆಯಿಂದ ಹೋಗೋದು ಅಂದರೆ ಪಯಣ ಮ್ಯೂಸಿಯಂ ನೋಡ್ಕೊಂಡು ಹೋಗೋದು ಅಂತ. ಸೊ ಇನ್ನೂ ಡಿಸೈಡ್ ಮಾಡ್ತಾ ಇದ್ದೀವಿ ಯಾವುದು ಅಂತ. ಸೊ ನೆಕ್ಸ್ಟ್ ರೂಮ್ ಕಡೆ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡು. ನೆಕ್ಸ್ಟ್ ಎಲ್ಲೂ ಹೋಗಲ್ಲ, ಡೈರೆಕ್ಟ್ ರೂಮ್ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಅಂದರೆ ನೆಕ್ಸ್ಟ್ ಮತ್ತೆ ಯಾವುದಾದ್ರೂ ಪಾರ್ಕಿಗೆ ಹೋಗ್ಬೋದು, ರಾಜಾ ಸೀಟ್ ಪಾರ್ಕ್ಗೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡು. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಇಲ್ಲಿ ತನಕ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.